ಅಯ್ಯೋ ಪಾಪ. ಅಯ್ಯೋ ದೇವ್ರೆ, ಆ ವಿಜಿಗೆ ಲೊಕ್ಕ ಹೊಡೆದೈತಂತೆ. ಸುಗುಣ ಸುಗುಣ, ಹೆಂಗನಾಗಲಿ ಹೇಳೋಣ. ಏನಾನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಯೋಟಿ ತೊಂದರೆ ಆಗುತ್ತೆ. ಹೋಗಿ ನೋಡಮ್ಮ, ಹೋಗಿ ನೋಡಪ್ಪ ವರ್ಷ ಅಂತ ಹೇಳ್ಬೇಕು. ಏನು ಮಾಡೋಣ ಇವಾಗ? ಏನೊಂದು ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಏನೋ ಹಂಗಂತ ಹೇಳ್ದಪ್ಪ ಆತ. ಆಮೇಲೆ ಇವಾಗ ಮದುವೆ ಆಗ್ಯವನಲ್ಲ ಅವನು. ಮದುವೆ ಆಗಲಿಲ್ಲ ಅಂದರೆ ಒಂದು ಲೆಕ್ಕ ಆಗೋದು. ಮದುವೆ ಆದಮೇಲೆ ಹೋಗಿ ನೋಡಲೇಬೇಕು ಅಂತ. ಇವಾಗ ಪಾಪ ಏನು ತಳನಾಗಲಿ, ಕಷ್ಟ ಇವಾಗ ಲೊಕ್ಕ ಹೊಡೆದೈತೆ ಅಂದರೆ ಪಾಪ ಕೈ ಕಾಲು ಬರೋಲ್ಲ, ಏನಿಲ್ಲ. ಇವಾಗ ಯೋಟು ಪಾಪ ಯಾರು ನೋಡ್ತಾರೆ? ನಾವು ಅರ್ಥ ಮಾಡ್ಕೋಬೇಕಲ್ಲ. ಕಷ್ಟ. ವರ್ಷ ಸುಗುಣ ಯಾಕೆ ಯಾಕೆ ಸುಗುಣ ವಿಜಿಗೆ ಲೊಕ್ಕ ಹೊಡೆದೈತಂತೆ ಕಣಮ್ಮ. ಲೊಕ್ಕ ಹೊಡೆದೈತಂತೆ? ಏನತ್ತೆ ನೀನು ಹಿಂಗೆ ಹೇಳ್ತಾ ಇದೆಯಾ? ನಮ್ಮ ನೆನ್ನೆ ಸಹ ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂತಿದ್ಲ. ಅದಕ್ಕೆ ನಿದ್ಕಿದ್ದಂಗೆ ಟೆನ್ಷನ್ ಮಾಡ್ಕೊಂಡು ಬಿದ್ದು ಲೊಕ್ಕ ಹೊಡೆದೈತಂತೆ ಪಾಪ. ಬಲ್ಗಡೆದು ಫುಲ್ಲು ಲೊಕ್ಕ ಹೊಡೆದೈತಂತೆ. ಬಲ್ಗಡೆ ಕೈ ಕಾಲೆಲ್ಲ ಬಿದ್ದೋಗ್ಯಾವಂತ ಕಣಮ್ಮ. ಅದಕ್ಕೆ ಹಿಂಗಾಗೈತೆ ಅಂತ ಹೇಳಿ ಪಾತಿಗೆ ಫೋನ್ ಮಾಡಿದ್ರಂತೆ. ಅದಕ್ಕೆ ಪಾತನ ಹೆಂಡ್ತಿ ಹೋಗ್ತೀವಿ ಅಂತ ಹೇಳಿ ಹೊರಟಿದ್ರು. ನೋಡಮ್ಮ ಹಿಂಗಾಗೈತಂತೆ. ಅದಕ್ಕೆ ಮತ್ತೆ ಎಷ್ಟನ ಮ್ಯಾರಿಬಾರ್ದು ಅಂಬೋದು. ಇವತ್ತು ಮ್ಯಾರ್ದೈತ್ಕೊಂಡು ದೇವರಮ್ಮನ ಸರಿಯಾಗಿ ಕೊಟ್ಟ. ಎಲ್ಲಿ ಮುರಿಕ್ಬೇಕಲ್ಲಿ ಮುರಿಕ್ತಾನೆ. ಮ್ಯಾರಿ ಯಾರನ್ನ ಸ್ವಲ್ಪ ದಿನ ಮ್ಯಾರಿಲಿ ಅಂತ ಬಿಡ್ತಾನೆ ದೇವರು. ಬಿಟ್ಟು ಆಮೇಲೆ ಈಗ ಹಿಂಗೇನೇನೋ ಒಂದು ಮಾಡ್ಕೊಂಡು ಈಗ ನೋಡಿ ಸ್ಟೋನ್ ಮೇರಿದ ಆಡ್ತಿದ್ಲು. ಇವಾಗ ಕೈಕಾಲು ಬಿದ್ದೋದ್ವಾ? ಕೈಕಾಲು ಬಿದ್ದೋಗಿ ಇವಾಗ ಲೊಕ್ಕ ಹೊಡೆದವಳು ಅಂದರೆ ಅವ್ಳು ಸಹಾಯ ತಕ್ಕನ ಅವಳು ಮೊದಲಿನ ಥರ ಆಗೋದಕ್ಕಾಗಲ್ಲ. ಕೈಕಾಲ ಎಲ್ಲ ಸ್ವಾಧೀನ ಕಲ್ಕೊಂಡು ಅವಳು ಹಿಂಗೆ ಹೋಗೋದೀಯ. ಸುಮ್ಮನಿರ ಮತ್ತು ಹಂಗೆ ಹಾಕೊಂತೀಯ. ಕಷ್ಟ ಬಂದಿರ ನಂಗೆ ಅನ್ಬಾರ್ದತ್ತ. ನೋಡಿ ಏನು ಮಾಡೋಕ್ಕಾವತ್ತು ಪಾಪ. ಇವಾಗ ನಮ್ಮೂರು ಸುಂದೆ ತಪ್ಪು ನಿಜವಾಗ್ಲು. ನೀನು ಎಲ್ಲ ನಾವು ಹೋಗ್ಬೇಕಾರೆ ಈ ಜಯ ಮೇಲೆ ಹಿಂಗೆ ಮಾತಾಡ್ತಾಳೆ ನೋಡಿ, ಅಟ್ಲ ಮಾತಾಡ್ತಾಳೆ ಅಂತ ನಾನು ಬೈಕೊಂಡ್ರು ಪರವಾಗಿಲ್ಲ ಜನ. ಆದರೆ ಇವಾಗ ನಮ್ಮ ವರ್ಷ ಮಾಡಿರೋದೇ ತಪ್ಪು. ಅವ್ನು ತಾಳಿ ಕಟ್ಟಲಿಲ್ಲ ಅಂದಿದ್ರೆ ನಾವೇನಲ್ಲೇ ಅವ್ನು ಕೇಳೋದು. ಈಗ ಅವಳು ಹೋಗಿ ಮಾತಾಡ್ಸೋ ಅಂಥ ಅವಶ್ಯಕತೆನೇ ಇರಲಿಲ್ಲ. ಈಗ ಕಂಪ್ಲೇಂಟ್ ಕೊಟ್ರು ಇಲ್ಲೂ ಸಮಸ್ಯೆ ಆಗ್ತಾ ಕಣಮ್ ಸುಗುಣ. ಅದಕ್ಕೆ ಹೇಳಕ್ಕಂತ ಬಂದೆ. ಆ ವಿಜಿ ಹೆಸರು ಎತ್ತಬೇಡ ಅಂತ ಹೇಳ್ತೀನಿ. ನಮ್ಮಮ್ಮ ಇನ್ನೂ ಯಾಕೆ ಅದ್ದರಿದ್ರದ್ದು ಅವಳ ಹೆಸರು ಎತ್ತುತ್ತಾ ಐತೆ? ಯಾಕಮ್ಮ ನೀನು ಸುಮ್ಮನೆ ಇರೋಕ್ಕಾಗಲ್ವಾ? ಅವಳ ಹೆಸರು ಯಾಕೆ ಹೇಳ್ತಾ ಇದೆಯಾ ನೀನು? ವಿಜಿ ಅಂತ ಹೇಳಿ ಅವಳ ಹೆಸರು ಯಾಕೆ ಹೇಳ್ತಾ ಇದೆಯಾ? ಹಂಗಲ್ ಪಾಪ, ಅವಳಿಗೆ ಎಲ್ಲಿ ಲೊಕ್ಕ ಹೊಡೆದೈತೆ ಅಂದ್ಕಣು. ಇವಾಗ ಕಂಪ್ಲೇಂಟ್ ಕೊಟ್ಟರೆ ಇವಾಗ ನಿನ್ನ ಮೇಲೆ ಬರುತ್ತೆ. ತಾಳಿ ಯಾಕೆ ಕಟ್ಟಿದ್ದೋ ನೀನು? ತಾಳಿ ಯಾಕೆ ಕಟ್ಟಿದ್ದೆ? ಆಕಿ ಹೋಗಿದ್ದೆ ನಾನು ಪಾತಂಗೊಂದ ಹಿಂಗಾಗೈತೆ ಅಂತ ಹೇಳಿ, ಅದಕ್ಕೇ ನಾನು ನಮ್ಮ ಹುಡುಗನ ಕಳಿಸ್ತೀನಿ ಅಂತ ಹೇಳಿ ಬಂದೆ. ಏನು ಮಾಡೋಕ್ಕಾಗುತ್ತಪ್ಪ, ಇವಾಗ ಲೊಕ್ಕ ಹೊಡೆದೈತಿ. ಅವಳಿಗೆ ಅಷ್ಟೇ ಜೀವನ. ಏನು ಮಾಡೋಕ್ಕಲ್ಲ. ನೀನು ತಾಳಿ ಕಟ್ಟಿರೋ ತಪ್ಪಿಗೆ ಅನುಭವಿಸ್ಲೇಬೇಕು. ಇವಾಗ ನೋಡು, ನೀನು ತಾಳಿ ಕಟ್ಟಲಿಲ್ಲ ಅಂದ್ರೆ ಇವೆಲ್ಲ ಗೊತ್ತಿರಲಿಲ್ಲ. ಈಗ ಯಾರೇ ಆಗಲೇಳು ಮೆರಿತಾ ಇದ್ಲು. ಸರಿಯಾಗಿ ಆಗೈತಿ ಬಿಡು. ಆಡಿದ್ಕೆ ಅಷ್ಟೊಂದಲ್ಲ ಕಣತೆ ಮೆರೆಯೋದು. ಅದಕ್ಕೆ ಮತ್ತೆ ಬೆಳೆಯೋದನ್ನ ಬೆಳೆಯಲಿ ಅಂತ ಹೇಳಿ ಜಾಸ್ತಿ ಉದ್ದಕ್ಕೆ ಬೆಳೆದೋಟನು ನೋಡಂತಕ್ಕೆ ಮುರ್ಕೊಂಬತ್ತಿ. ಒಂದು ಮಟ್ಟವಾಗಿರ್ಬೇಕು ಕಣತೆ. ಇಷ್ಟೊಂದಲ್ಲ. ರಾಮ ಆಡಿದ್ಲು ಅಂದರೆ ಅದಕ್ಕೆ ಅಳ್ತೇನೆ ಬೇಡವ ಹಂಗಾಡಿದ್ಲು. ಬೇವರ್ಸಿ ಎಷ್ಟು ಮೆರೆದೋದ್ಲು ಇವತ್ತು ದೇವರಮ್ಮನು. ಅದಕ್ಕೆ ಮತ್ತೆ ಹಿಂಗೆ ಮಾಡಿದ್ದಾನೆ. ಇವಾಗ ಗೊತ್ತಾಗುತ್ತೆ ಅವಳಿಗೆ. ಅಲ್ಲ 2 ದಿನ ಆಗೈತಂತೆ, ಕಣ್ಣು ಬಿಟ್ಟಿಲ್ವಂತೆ. ಡಾಕ್ಟ್ರ್ ಹೇಳವ್ರಂತೆ ಅದಕ್ಕೆ ನಾಟಿ ಔಷಧ ಕೊಡಿಸ್ಬೇಕಂತೆ. ಹೋಗೋದೇನು ನಾಟಿ ಔಷಧ ಅದು ಕೊಡಿಸಪ್ಪ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ. ನಾ ಮಾಡಿದ್ದ ಇವತ್ತು ನಮಗೆ ಅದು ಪಾಪ ಸುತ್ಕೊಂಬೋದು. ಯಾಕಂದ್ರೆ ನೀನು ತಾಳಿ ಕಟ್ಟಿದ್ಯಾ, ಅದು ನೀನೇ ಮಾಡಿರೋದು ತಪ್ಪು. ಅದು ನಮಗೆ ಪಾಪ ಸುತ್ಕೊಂಬೋದು. ನಾಳೆ ಹೊತ್ನಾಗ ನಮಗೆ ಬರೋದು. ಅವ್ರಿಗೇನು ಬರೋದಿಲ್ಲ, ನಮಗೆ ಬರೋದು ಕಣಪ್ಪ. ನಾನು ನೋಡ್ಕೊಂಡಿರೋ ಇದಕ್ಕೆ ಅವಳು ನನಗೆ ಎಷ್ಟು ಮೋಸ ಮಾಡಿದಾಳು ಗೊತ್ತಾ? ಅವಳು ನಿಯತ್ತಾಗಿದ್ದರೆ ನಾನು ನಿಯತ್ತಾಗಿರ್ತಿದ್ದೆ ಕಣಮ್ಮ. ಅವಳು ನನಗೆ ಎಷ್ಟು ಮೋಸ ಮಾಡಿದಾಳು. ನಾನು ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ನಾನು ಮಾಡಿರೋದು ನನ್ನ ಹತ್ರ ಇನ್ನೂ ಇಸ್ಕೊಂಡು ತಿಂದಿದ್ದಾಳೆ ಹೊರತು ನಾನೇನು ಅವಳಿಗೆ ಅನ್ಯಾಯ ಮಾಡಿಲ್ಲ. ನನಗೆ ಎಷ್ಟು ನನ್ನ ಕೈಯಾಗಿರೋದು ಎಷ್ಟು ಕಳ್ಕೊಂಡು ನಾನು ಇವತ್ತೆಷ್ಟು ನಾನು ಕೆಟ್ಟೋಗಿದ್ದೀನಿ. ನನ್ನ ಜೀವನ ಎಷ್ಟು ಹಾಳಾಯಿತು ಅವಳಿಂದ ಅಂತ ಹೇಳಿ ನನಗೆ ಈಗ ಗೊತ್ತಾಗ್ತಾಯಿದೆ. ನಾನು ಅವಳಿಗೆ ನನ್ನ ಕೈಯಿಂದ ಕಳ್ಕೊಂಡಿದ್ದೀನಿ ಹೊರತು ಅವಳಿಂದ ನನಗೇನೂ ಆಗಿಲ್ಲ. ನಾನು ಋಣದಲ್ಲಿದ್ದಾಳೆ ಅವಳಿಂದನು. ಏನು ಮಾಡೋಕ್ಕಾಗಲ್ಲಪ್ಪ. ಇವಾಗ ಹಿಂಗಾಗೈತೆ ಅಂದ್ರೆ ಎಂತರ್ಗೂ ನೋಡಿ ಇವಾಗ ಬೇಜಾರಾದಂಗೆ ಆಗುತ್ತೆ. ಅಯ್ಯೋ ನೋಡಪ್ಪ ಇವಾಗ ಹೆಂಗಾಯ್ತು ದೇವ್ರೆ, ಹೆಂಗಪ್ಪ ಮಾಡೋದು ಅಂಬಂಗಾಗುತ್ತೆ. ಏನು ಮಾಡೋಕ್ಕಾಗುತ್ತೆ ಪಾಪ. ಹೋಗಪ್ಪ ಆಸ್ಪತ್ರೆಗೆ ಹೋಗಿ ಅದೇನು ಅದೆಲ್ಲ ನೋಡ್ಕೆ ಹೋಗು. ಸುಮ್ಕಿರತ್ತೆ ನೀನು. ಅವ್ರು ಹೆಂಗೆ ಮರ್ತ್ಕೊಂಡು ಕೈದಾರೆ. ನೀನು ಇನ್ನೂ ಹೇಳ್ತೀಯಲ್ಲತ್ತೆ ಅವಳಿಗೆ ಬರಬಾರ್ದು ಬಂದೈತಿ. ಸುಮ್ಮನೆ ಅಷ್ಟೊಂದು ಮೆರೆದಿದ್ಕೊ ಕುಣಿದಿದ್ಕೊಂಡು ಬಂದೈತಿ. ದೇವ್ರಮ್ಮನ ಸರಿಯಾಗಿ ಕೊಟ್ಟವನು. ಹಂಗಲ್ ಕಣಮ್ ಸುಗುಣ, ಈಗ ಅರ್ಥ ಮಾಡ್ಕೋಬೇಕು. ನೀವು ತಾಳಿ ಕಟ್ಟಲಿಲ್ಲ ಅಂದಿದ್ರೆ ಅದೇನೋ ಆಗ್ತಿರಲಿಲ್ಲ. ತಾಳಿ ಕಟ್ಟಿರೋದೇ ಬಂದಿರೋದು. ತಾಳಿ ಕಟ್ಟಿದ್ದೀನಿ, ಅವಳು ನ್ಯಾಯಾಗಿರ್ಬೇಕಲ್ಲಮ್ಮ. ನಾನು ಅದನ್ನು ತಪ್ಪು ಮಾಡಿದ್ದೀನಿ ಅಂತ ಬೇಕಾದ್ರೆ ಒಪ್ಕೊಂತೀನಿ. ಆದರೆ ಅವಳು ಮಾಡಿರೋದೇನು? ಅವಳಂತ ಮಾಡ್ಬೋದಾಗಿತ್ತು.
ಅವಳೇನಾದರೂ ನಿಯತ್ತಾಗಿ ಇದ್ದಿದ್ರೆ ನಾನು ನಿಯತ್ತಾಗಿ ಇರ್ತಿದ್ದೆ. ಬಿಡು ಹೋಗಲಿ, ನಾನು ತಪ್ಪು ಮಾಡಿದ್ದೀನಲ್ಲ, ಈಗ ಸುಗುಣನ ನಾನು ಮೋಸ ಮಾಡಿಬಿಟ್ಟು ಮದುವೆ ಆಗಿದ್ದೀನಲ್ಲ ಅಂತ ಹೇಳಿ ನಾನು ಅದಕ್ಕೆ ಮತ್ತೆ ಚೆನ್ನಾಗಿದ್ದಿದ್ದು. ಆದರೆ ಅವಳು ಉಳಿಸ್ಕೋ ಯೋಗ್ಯತೆ ಇಲ್ಲ ಅವಳಿಗೆ. ಇಂಥವೇನಕ್ಕೆ ಮಾಡಬೇಕು ಅವಳು? ಇಂಥವೇನಕ್ಕೆ ಮಾಡಬೇಕು ಅಂತ ಹೇಳಿ ಚೆನ್ನಾಗಿ ಇಟ್ಕೊಂಡು ಹೋಗಿದ್ರೆ ಸುಮ್ಮನೆ ಇವತ್ತು ಇಂಥವೆಲ್ಲನ ಸಮಸ್ಯೆಗಳು ಬರ್ತಾ ಇರ್ತಿರ್ಲಿಲ್ಲ. ಇವತ್ತು ಎಷ್ಟು ಸಮಸ್ಯೆ ಮಾಡಿಕ್ಕಿದ್ಲು, ನನ್ನ ಜೀವನ ಎಷ್ಟು ಹಾಳು ಮಾಡಿದ್ಲು ಇವಳು. ಇನ್ನು ಎಷ್ಟು ಇಂಥವು ಜೀವನ ಹಾಳು ಮಾಡಿದ್ದಾಳೋ ಏನೋ. ಅವ್ರದ್ದು ಜೀವನ ಎಲ್ಲ ಹಾಳು ಮಾಡ್ಯಾಳು, ಗಂಡನ ಜೀವನ ಎಲ್ಲ ಹಾಳು ಮಾಡಿ ಬಂದು ನನ್ನ ಜೀವನದಲ್ಲಿ ಬಂದು ಇನ್ನು ನನ್ನ ಜೀವನನೂ ಹಾಳು ಮಾಡಿದ್ಲು. ಸುಮ್ಮನೆ ರಮ್ಮ, ಏನಾನ ಸಾಯ್ಲಿ, ನಾನಂತೂ ನೋಡಕ್ಕೆ ಹೋಗಲ್ಲ. ಅದೇನಪ್ಪ ಇವತ್ತು ಯಾಕೆ ಬುದ್ಧಿ ಇಲ್ಲ ಬಂದು ಹೇಳ್ತಾ ಇದ್ದೆ. ಸುಗುಣ ಕೋರ್ಟು ಕಚೇರಿ ಅಂತ ಹೋದರೆ ಓಡಾಡೋಕ್ಕಾಗಲ್ಲ ಕಣಮ್ಮ. ನಿಜವಾಗ್ಲೂ ಅವಳೇನಾನ ಇವಾಗ ಕೇಸ್ಕೋ ಹಾಕ್ಬಿಡಿ, ಇವಂದು ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು. ಅಳ್ಬೂದಿ ಒಳ್ಳೆಯಳಲ್ಲ, ಅಳ್ಬೂದಿ. ಅವಳು ಹಾಕ್ತಾಳೆ. ಅವಳು ಒಂಥರ ಪಾತಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೆ ಅವಳು ಅಂದ್ಬಿಟ್ಟು ಐಡಿಯಾಸ್ ಏನಕ್ಕೈತೆ ಅವಳಿಗೆ. ಯಾಕೆ ಬೇಕಮ್ಮ ಒಟ್ಟು ಕೋರ್ಟು ಕಚೇರಿ ಅಂತ ಓಡಾಡೋಕ್ಕಾಗಲ್ಲ. ನಾವು ದುಡ್ದಿರೋ ದುಡ್ಡೆಲ್ಲ ಅದಕ್ಕೆ ಇಕ್ಬೇಕಾಗುತ್ತೆ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ಹಂಗೆ ಹಾಕಿದ್ರೆ ಹಾಕ್ಳು. ನಾವೇನು ಮಾಡೋಕ್ಕಾಗಲ್ಲ. ಬೇಡ ಕಣಮ್ಮ, ಮಣ್ಣಿಂದ ನಮ್ಮ ದೊಡ್ಡ ಹೊಲದ್ದು ಹಿಂಗೆ ಬಾಗಿರ್ದೈತಿ, ನಿಮ್ಮ ಹಂಗೆ ಹೊಲ ಸಿಕ್ಕೈತಿ ಎಂಬುದೊಂದಿಟ್ಟು ಖುಷಿಯಾಗೈತಿ. ಬಿಡು ಹೋಗಿ ಸುಮ್ಮನೆ ನೋಡ್ಕೊಂಡು ಅದೇ ನಾಟಿ ಔಷಧ ಕೊಡಿಸ್ಲಮ್ಮ. ಏನು ಮಾಡೋಕ್ಕಾಗುತ್ತೆ ಇವಾಗ? ಇವನು ಹಿಂಗೆಲ್ಲ ಮಾಡಲಿಲ್ಲ ಅಂದರೆ ಇವಾಗ ಸುಗುಣ ನಿನ್ನ ಫ್ರೆಂಡೇ ಅರ್ಥ ಮಾಡ್ಕೇಳಮ್ಮ. ನಿನ್ನ ಫ್ರೆಂಡೇ ಅಂತೀಯಲ್ಲ, ಅರ್ಥ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ ಕಣಮ್ಮ. ಇಂಥವೆಲ್ಲ ಸಮಸ್ಯೆಗಳಾದಾಗ ಒಂದಿಟ್ಟೊಂದು ಸರಿಸ್ಕೊಂಡು ಹೋಗ್ಬೇಕಷ್ಟೇನೆ. ನಮ್ಮದೇ ಇವಾಗ ತಪ್ಪಲ್ಲ ಅದಕ್ಕೇನೆ. ಸುಮ್ಮನೆ ಕೋರ್ಟು ಕಚೇರಿ ಅಂತ ಹೋದರೆ ಸಾಯತಕ್ಕ ಓಡಾಡಬೇಕಾಗುತ್ತೆ. ದುಡ್ಡೆಲ್ಲ ಖರ್ಚಾಗುತ್ತೆ. ದುಡ್ದಿರೋ ದುಡ್ಡೆಲ್ಲ ಅದಕ್ಕೆ ಇಕ್ಬೇಕಾಗುತ್ತೆ. ಅದಕ್ಕೆ ಏನೋ ಒಳ್ಳೆ ಮಾತನಾಗ ಹೇಳಿದ್ವಿ. ಅರ್ಥ ಮಾಡಿ ಏನು ಮಾಡೋಕ್ಕಾಗಲ್ಲ. ಆಗೋಗ್ಬಿಟ್ಟೈತೆ. ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ. ಹಿಂಗಾಗೈತಿ ಅಂತ ಹೇಳಿ ಅವ್ರ ಅಮ್ಮಯ್ಯಗಳು ಅಂತ ಹೇಳ್ಕೊಂಡು ಫೋನ್ನಾಗಳಾದಂತೆ ಪಾತಂಗಂತಿದ್ದೆ. 2 ದಿವಸ ಆಗೈತೆ ಅಂತ ಕಂಡುಬಿಟ್ಟಿಲ್ವಂತೆ, ಮಾತಾಡಿಲ್ವಂತೆ, ನೀರು ಕುಡ್ದಿಲ್ವಂತೆ, ಉಂಡಿಲ್ವಂತೆ. ಇವಮ್ಮ ಯಾಕೆ ಬುದ್ಧಿ ಇಲ್ಲಪ್ಪ? ಮತ್ತೆ ಹೇಳೋದನ್ನು ಒಂದು ಕಡೆಗೆ ಸರಿಯಾಗಿ ಐತಿ. ಅವ್ರೇನೋ ಇವಾಗ ಕಂಪ್ಲೇಂಟ್ ಕೊಟ್ಟರೆ ಸುಮ್ಮನೆ ಓಡಾಡಬೇಕು, ಇಲ್ಲ ಟೆನ್ಷನ್ ಆಗ್ತದೆ. ಹೋಗಿ ಅವಳನ್ನ ಅದೇನು ನಾಟಿ ಔಷಧ ಕೊಡಿಸಿ ಅದೇನು ಆಸ್ಪತ್ರೆ ತೋರಿಸಿ ಅವಳನ್ನ ಸರ್ ಮಾಡೋದು ಅದು ಮಾಡಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ಮಾಡಿರೋದು ಇದಕ್ಕೆ, ನೀನು ಮಾಡಿರೋ ಇದಕ್ಕೆ ನೀನೇ ಅನುಭವಿಸ್ಬೇಕು ಅಷ್ಟೇ. ನಾವೇನು ಬರಲ್ಲ ಇವತ್ತು ಇದಕ್ಕೆಲ್ಲ. ನೀನೇ ಅನುಭವಿಸು, ನೀನೇ ನೋಡು ಅವಳು ನೀನೇ ನೋಡ್ಬೇಕು. ಇವಾಗ ತಾಳಿ ಕಟ್ಟಿದ್ದು ಅಂದಮೇಲೆ ಅವಳು ಲೋಕ ಹೊಡೆದೈತೆ ಅಂದಮೇಲೆ ಇವಾಗ ಎಲ್ಲ ಕೆಲಸನ ಅವಳು ಸಾಕ್ರಿ ಎಲ್ಲ ನೀನೇ ಮಾಡಬೇಕು. ಕರ್ಕೊಂಬಂದು ಅವಳು ಹುಷಾರಾಗೋವರೆಗೂ ನೀನೇ ನೋಡ್ಕೋಬೇಕು. ನಾನು ಯಾಕೆ ನೋಡ್ಕೊಂಬನ? ನಾನು ನೋಡ್ಕೊಂಬಲ್ಲ ಬಿಡು. ನೀನು ನೋಡ್ಕೊಂಬಲ್ಲ ಅಂತ ನೀನು ಹೇಳ್ಬೋದು. ಕಾನೂನು ರೀತಿಯಾಗಿ ಅದು ಬರೋದಿಲ್ಲ. ನೀನು ರಿಜಿಸ್ಟರ್ ಮ್ಯಾರೇಜ್ ಯಾಕೆ ಆಗಿದ್ದೆ? ಬೇಕಾದ್ರೆ ನನಗೆ ಇನ್ನೂ ಡೈವರ್ಸ್ ಕೊಡ್ದಂಗೆ ಬೇಕಾದ್ರೆ ನೀನು ಹಂಗೆ ಇದ್ದವಳ ಜೊತೆ ಇದ್ದು ಬೇಕಾದರೆ ಏನಾದ್ರೂ ನೀನು ಮದುವೆ ಆಗಲಿಲ್ಲ, ರಿಜಿಸ್ಟರ್ ಮ್ಯಾರೇಜ್ ಏನೋ ಆಗಲಿಲ್ಲ, ಇಲ್ಲಾಂದರೆ ಸುಮ್ಮನೆ ರಿಜಿಸ್ಟರ್ ಮ್ಯಾರೇಜ್ ಆಗ್ದಂಗೆ ಸುಮ್ಮನೆ ಎಲ್ಲಾದರೂ ಹೋಗಿ ತಾಳಿ ಕಟ್ಕೊಂಬಂದಿದ್ರು, ತಾಳಿ ಕಿತ್ತಿಸ್ತಿದ್ರು, ಅದನ್ನೇ ಕೇಳೋಂಥ ಅವಶ್ಯಕತೆ ಇರಲಿಲ್ಲ. ನೀನು ರಿಜಿಸ್ಟರ್ ಮ್ಯಾರೇಜ್ ಆಗಿರೋದ್ರಿಂದನೇ ಕೇಳಲೇಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ನೀನು ಮಾಡಿರೋದು ನೀನೇ ಅನುಭವಿಸು, ನೀನೇ ನೋಡು ಅವಳನ್ನ ಅಷ್ಟೇ. ನೀನು ಮಾಡಿ ನೀನೇ ನೋಡಿದ್ರೆ ಗೊತ್ತಾಗುತ್ತೆ ನಿನಗೂ ಕಷ್ಟ ಅಂದ್ರೇನು ಸುಖ ಅಂದ್ರೇನು ಅಂತೇಳಿ. ಬಿಡಮ್ಮ, ಮತ್ತು ಹೇಳೈದು ಆಗ್ತಾನೆ ಪಾಪ, ಓಡಾಡೋಕ್ಕಾಗಲ್ಲ. ಹೋಗಪ್ಪ, ಹೋಗಿ ಅದೇನು ತೀರ್ಮಾನ ಮಾಡ್ಕಿ. ಏನು ಮಾಡೋಕ್ಕಾಗುತ್ತೆ? ಹಿಂಗೆ ಆಗೈತಲ್ಲ ಅದಕ್ಕೆ ಅಪ್ಪ. ಏನು ಮಾಡೋಕ್ಕಾಗಲ್ಲ, ಹೋಗಪ್ಪ ಹೋಗು. ಯಾಕಂದ್ರೆ ನೀನು ತಾಳಿ ಕೊಟ್ಟಲಿಲ್ಲ ಅಂದಿದ್ರೆ ಏನು ಆಗ್ತಿರ್ಲಿಲ್ಲ. ಇವತ್ತು ಹಿಂಗೆ ಮಾಡೋದು ಯಾರಿಗೂ ಒಳ್ಳೇದಲ್ಲ. ಅದಕ್ಕಾಗಿನ ನೀವೇನೋ ಹೇಳ್ತೀರ ಮತ್ಲಾಗಿ. ಇವಾಗ ಎಲ್ಲರೂ ನೀನು ಮಾಡಿರೋದು ನೀನೇ ಹೊಣೆ. ಮಾಡಿದ್ದೊಣ್ಣ ಮಾರಯ್ಯಮ್ಮಂಗೆ ನೀನು ಮಾಡಿರೋದು ನೀನೇ ಉಣ್ಬೇಕಷ್ಟೇ. ಇವಾಗ ನೀನು ಪಡೆಗೆ ನೀನೇ ಹೋಗಿ ಅವಳು ನೋಡ್ಬೇಕಷ್ಟೇನೆ. ಇವಾಗ ಯಾಕೆ ಸುಮ್ಕೆ ಹೋಗಿ ಅದೇನು ನಾಟಿ ಔಷಧ ಕೊಡ್ಸು ಅಷ್ಟೇ. ಅವಳು ಅಂದ್ಕೊಂಡಿದ್ದೇನು ನಮಗೇನು ಒಳ್ಳೇದಾಗ ಮೆರೆದ್ಲು. ದೇವರಮ್ಮನು ಸರಿಯಾಗಿ ತೋರ್ಸವನಿ. ಅದಕ್ಕೆ ಮತ್ತೆ ಎಷ್ಟಾನ ಆಡಬಾರ್ದು ಅಂಬದು ನೋಡ್ರಿ. ಎಲ್ಲಿ ಮುರಿಕ್ಬೇಕು ಅಲ್ಲಿಗೆ ಮುರಿಕವನಿ. ಈಗ ನೆಲ ಹತ್ತಂಗೆ ಮಾಡಿದಾನೆ ದೇವ್ರು. ಅದಕ್ಕೆ ಮತ್ತೆ ಎಷ್ಟಾನ ಮೆರಿಬಾರ್ದು ಅಂಬೋದು. ಈಗ ನೆಲ ಹತ್ತೋದ್ಲ ಅವಳು. ಕೈ ಕಾಲೆಲ್ಲ ಬಿದ್ದೋಗ್ಯವೆ, ಲೋಕ ಹೊಡೆದೈತಂತೆ. ಅದಕ್ಕೆ ಇವನಿಗೆ ಹೇಳ್ತಾ ಇದ್ದೀನಿ, ನೀನು ಮಾಡಿರೋದು ನೀನೇ ಅನುಭವಿಸು, ಹೋಗು ಅಂತ ಹೇಳಿ. ಇವಾಗ ಮದುವೆ ಆಗಲಿಲ್ಲ ಅಂತಂದರೆ ಹೆಂಗೆ? ಇವಾಗ ಅವಳ ಹತ್ರ ಆದರೂ ಇರ್ಬೋದಾಯ್ತು, ನನ್ನ ಹತ್ರ ಆದರೂ ಬರ್ಬೋದಾಗಿತ್ತು. ಇವಾಗ ನನ್ನ ಹತ್ರ ಡೈವರ್ಸ್ ತೊಗೊಂಡವಳನ್ನ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು ಅಂತಂದ್ರೆ ಸುಮ್ಮನೆ ಇರ್ತಾರಾ? ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಅಷ್ಟು ಕೋರ್ಟು ಕಚೇರಿ ಅಂತ ಓಡಾಡೋದಕ್ಕಿಂತ ನಮಗೆ ಓಡೋದಕ್ಕಾಗಲ್ಲ, ಟೆನ್ಷನ್ ಬೇರೆ ಜಾಸ್ತಿ. ಅದಕ್ಕೆ ಓಡಾಡೋದಕ್ಕಾಗೋದಿಲ್ಲ. ಈಗ ಹೆಂಗೆ ಅಂದ್ರೂ ತುಂಬ ಟೆನ್ಷನ್. ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೀನು ಮಾಡಿದ್ದು ಉಣ್ಣಪ್ಪ, ನೀನು ಮಾಡಿರೋದು ನೀನೇ ಉಣ್ಣು ಅಂತ ಹೇಳಿ ಸುಮ್ಮನಾಗಿರಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.